ಮೈಸೂರಿನ ಇನ್ನೊಂದಿಬ್ಬರು ಮೂರು ಜನ ವ್ಯಕ್ತಿಗಳೇನು ಕೊಟ್ಟಿದ್ದಾರೆ, ಯಾರೋ ಬೀದಿಲಿ ಹೋಗಿದ್ದಾರೆ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಹಗುರ ಮಾತಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದೇ ಬೀದಿಲಿ ಹೋಗುವಂಥ ಜನರ ಒಂದು ಆಶೀರ್ವಾದದಿಂದ ಇವತ್ತು 136 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಗೆದ್ದಿರೋದು. ಹಾಗಾಗಿ ಇವತ್ತು ಯಾವುದೋ BJP ಕಾರ್ಯಕರ್ತರಾಗಲಿ ಯಾವುದೋ ಒಂದು ಪಕ್ಷದ ಕಾರ್ಯಕರ್ತರು ಇವತ್ತು ಅವ್ರ ವಿರುದ್ಧ ಕೊಟ್ಟಿಲ್ಲ. ಮತ್ತು ಇವತ್ತು ಗೌರವಾನ್ವಿತ ಅವರ ಶಾಸಕರನ್ನು ಕರ್ಕೊಂಡು ನಾನು ರಾಜಭವನಕ್ಕೆ ಹೋಗ್ತೀನಿ, ರಾಷ್ಟ್ರಪತಿಗಳ ಹತ್ರ ಏನು ಹೋಗ್ತೀನಿ ಅಂತ ಹೇಳ್ತಾ ಇದ್ದರೆ, ನಿಮ್ಮ ಸರ್ಕಾರಕ್ಕೆ ಬೆಂಬಲ ಇಲ್ಲ, ಬೆಂಬಲದ ಕೊರತೆ ಇದೆ ಅಂತೇಳಿ ನಾವು ಯಾರೂ ಕೂಡ ಹೇಳ್ತಾ ಇಲ್ಲ. ಈಗ ವಿಚಾರ ಬಂದಿರೋದು ತಮ್ಮ ವೈಯಕ್ತಿಕವಾಗಿ ತಮ್ಮ ಮೇಲೆ ಬಂದಂಥ ಆರೋಪ, ನಿಮ್ಮ ವೈಯಕ್ತಿಕ ಒಂದು ಕುಟುಂಬದ ಒಂದು ಉಪಯೋಗಕ್ಕೋಸ್ಕರ ತಾವೇನು ನಿವೇಶನವನ್ನು ಹಂಚಿಕೆಯಲ್ಲಿ ದುರುದ್ದೇಶವನ್ನು ಮಾಡ್ಕೊಂಡಿದ್ದೀರಿ. ನೋಟಿಫಿಕೇಷನ್ ಆದಂಥ ಜಾಗವನ್ನು ಮತ್ತೇನು ಡಿನೋಟಿಫಿಕೇಷನ್ ಮಾಡ್ಕೊಂಡು ನೀವು ತೊಗೊಂಡಿದ್ದೀರಿ. ಇದ್ರ ಬಗ್ಗೆ ತನಿಖೆ ನಡೀತಾ ಇರೋದು. ಹಾಗಾಗಿ ಇವತ್ತು ನಾಳೆ ಇನ್ನೊಬ್ಬರನ್ನ ಏನಾದರೂ ಬೇಕಾದರೂ ಮುಖ್ಯಮಂತ್ರಿಗಳನ್ನು ಮಾಡ್ಕೊಬೋದು ತಾವು. ಇವತ್ತು ವಿಚಾರ ಇರೋದೇನು, ತಮ್ಮ ಸ್ಥಾನಕ್ಕೆ ಇವತ್ತು ನೈತಿಕತೆ ವಿಚಾರ, ಮಾರಲ್ ಎಥಿಕ್ಸ್ ಇದು ಬಂದಿರೋದು. ಹಾಗಾಗಿ ಈಗೂ ಕೂಡ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತೀವಿ. ನಮ್ಮ ಗೌರವಾನ್ವಿತ ರಾಜ್ಯ ಪಕ್ಷದ ನಮ್ಮ ಉಪಾಧ್ಯಕ್ಷರಂಥ ಹಾಲಪ್ಪನವರು ಇದ್ದಾರೆ, ನಮ್ಮ ಜಿಲ್ಲಾಧ್ಯಕ್ಷ ಇದ್ದಾರೆ, ಪಕ್ಷ ಪರವಾಗಿ ಈಗೂ ಕೂಡ ಒತ್ತಾಯ ಮಾಡ್ತೀವಿ. ಗೌರವಪೂರ್ವಕವಾಗಿ ಬಂದಂಥ ತನಿಖೆಯನ್ನು ಎದುರಿಸಿ ಅಲ್ಲಿ ನೀವು ನಿರಪರಾಧಿ ಅಂತ ಆದರೆ ಮತ್ತು ವಾಪಸ್ ಬಂದು ತಮ್ಮ ಸ್ಥಾನದಲ್ಲಿ ತಾವು ಕೂರಬೇಕು. ಅದು ಬಿಟ್ಟು ಈ ರೀತಿಯಂಥ ಹಗುರವಾಗಿ ದೇಶದ್ರೋಹಿಗಳು ಅಂತೇಳಿ ನಿನ್ನೆ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಅನಾವರಣ ಸಂದರ್ಭದಲ್ಲಿ ಹಗುರ ಮಾತಾಡೋಂಥ ಪ್ರಯತ್ನ ನಮ್ಮ ಕಾರ್ಯಕರ್ತರ ಬಗ್ಗೆ. ದೇಶದ್ರೋಹಿಗಳು ಯಾರೋ, ದೇಶದ ಪರವಾಗಿ ಯಾರೋ ಅಂತೇಳಿ ಈಗಾಗಲೇ ದೇಶದ ಜನ ಈಗಾಗಲೇ ನಿರ್ಣಯ ಮಾಡಾಗಿದೆ. ಅದ್ರ ಪ್ರತಿಫಲನೆ ಇವತ್ತು ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ದೇಶದ ಸೇವೆ ಮಾಡ್ತಾರೆ. ಹಾಗಾಗಿ ಈಗಾಗಲೇ ನಮ್ಮ ರಾಷ್ಟ್ರ ನಾಯಕರು, ನಮ್ಮ ರಾಜ್ಯ ನಾಯಕರು ಈಗಾಗಲೇ ಹೇಳಿದ್ದಾರೆ, ಈಗ ಅದನ್ನು ಕ್ಲಿಯರ್ ಮಾಡಬೇಕು, ಇಲ್ಲಾಂದರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ನಾವು ಹಾಕಬೇಕಾಗತ್ತೆ ಅಂತ ಸ್ಪಷ್ಟವಾಗಿ ಹೇಳಾಗಿದ್ದಾರೆ. ಅಂದರೆ ಈ ಸಂದರ್ಭದಲ್ಲಿ ಓನ್ಲಿ ರೂಮರ್ಸು, ಪಕ್ಷಕ್ಕೆ ಇಮೇಜನ್ನು ಕಮ್ಮಿ ಮಾಡಲಿಕ್ಕೋಸ್ಕರ, ತಾವು ಮಿಂಚಕ್ಕೋಸ್ಕರ, ಮುಖ್ಯಮಂತ್ರಿಗಳ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರ ಆಶೀರ್ವಾದನ ಪಡೆದುಕೊಳ್ಳಲಿಕ್ಕೋಸ್ಕರ ಈ ರೀತಿಯಂಥ ಒಂದು ಪ್ರಚಾರದ ಪ್ರಿಯರಾಗಿ ಈ ರೀತಿಯಂಥ ಒಂದು ನಡವಳಿಕೆ ಉಳ್ಬಿಟ್ರೆ ಅದು ಯಾವುದು ಕೂಡ ಎಲ್ಲದೂ ಕೂಡ ಸುಳ್ಳು ಅಂತಲೇ ಹೇಳಲಿಕ್ಕೆ ಇಚ್ಛೆ. ಇತ್ತೀಚೆಗೆ ಅದರ ಬೆಳವಣಿಗೆಯಲ್ಲಿ ನಿನ್ನೆ ಹಿಂದುಳಿದ ಮತ್ತು ದಲಿತ ವರ್ಗದ ಸ್ವಾಮೀಜಿಗಳೆಲ್ಲ ಒಬ್ಬರು ಸಿದ್ದರಾಮಯ್ಯಗೆ ಬೆಂಬಲ ಕೊಟ್ಟಿದ್ದಾರೆ, ನಾವು ನಿಮ್ಮ ಪರವಾಗಿದ್ದೀವಿ ಅಂತ ಹೇಳ್ಬಿಟ್ಟು. ಅದೀಗ ಸ್ವಾಮೀಜಿಗಳು ಕೂಡ ಸರ್ಕಾರ ರಾಜಕಾರಣ ಕಾಣಿಸ್ಕೊಳ್ತಾರೆ. ತಪ್ಪೇನಿಲ್ಲ, ಗುರುಗಳು ಬಂದಿದ್ದಾರೆ, ಬೆಂಬಲ ಘೋಷಣೆಯನ್ನು ಮಾಡಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಈಗ ವಿಧಾನಸಭೆ ಒಳಗೆ ನಡೆಯುವಂಥ ಘಟನೆಗಳು ಇವೆಲ್ಲದೂ ಕೂಡ ಪರ ವಿರೋಧ ಬೆಂಬಲ ಇದೆಲ್ಲದೂ ಕೂಡ ನಡೆಯುವಂಥದ್ದು ಅಲ್ಲಿ ನಾನು ಕೂಡ ಹೋಗಿ ಏನೂ ಮಾಡ್ಲಿಕ್ಕೆ ಬರಲ್ಲ. ಆ ಶಾಸಕರ ಚೌಕ 224 ಜನ ಶಾಸಕರು ಕೂತ್ಕೊಂಡೇ ತೀರ್ಮಾನ ಮಾಡಬೇಕಂತ ವಿಚಾರ. ಮತ್ತು ಆ ಪ್ರಶ್ನೆ ಇಲ್ಲೇನು ಉದ್ಭವ ಆಗಿಲ್ಲ. ಈ ಪ್ರಶ್ನೆ ಉದ್ಭವ ಆಗಿರೋ ಯಾವುದೋ ನೈತಿಕತೆ ವಿಚಾರ. ಏನು ಅಹಿಂದ ಭಾಷಣ ಮಾಡಿಕೊಂಡು ಇವರು ಅಧಿಕಾರಕ್ಕೆ ಬಂದರು. ಒಬ್ಬ ವಾಲ್ಮೀಕಿ ನಿಗಮದ ಒಬ್ಬ ಸಾಮಾನ್ಯ ಜನ ಯಾರೂ ಅಲ್ಲ, ಒಬ್ಬ ಅಧಿಕಾರಿ. ಇವರು ಲೂಟಿ ಮಾಡಿ ತಿಂದಂಥ ತಪ್ಪಿಗೆ ಅವನು ತನ್ನ ಪ್ರಾಣವನ್ನು ಬಿಟ್ಟಿದ್ದಾನೆ, ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಇವ್ರ ಯೋಗ್ಯತೆಗೆ ಇನ್ನೂ ಕೂಡ ಅಂಥವ್ರಿಗೆ ಪರಿಹಾರ ಮುಡಿಸ್ಲಿಕ್ಕಾಗಿಲ್ಲ ಅಂದರೆ ಬೇಸಿಕ್ಕಾಗಿ ಅವರ ತನಿಖೆ ವ್ಯಾಪ್ತಿಯೊಳಗೆ ಈಗಾಗಲೇ ಸ್ಪಷ್ಟತೆ ಕಾಣ್ತಾ ಇದೆ. ಈಗಾಗಲೇ ಆ ತನಿಖೆಯೊಳಗೆ SIT ತನಿಖೆ ಆಯಿತು, ಮಂತ್ರಿಗಳನ್ನು, ಚೇರ್ಮನನ್ನು ಅವ್ರನ್ನೆಲ್ಲ ಬಿಟ್ಟೇ ಈಗಾಗಲೇ ಚಾರ್ಜ್ ಶೀಟ್ ಹಾಕಾಯಿತು. ಅಲ್ಲೂ ಕೂಡ ರಾಜಕಾರಣ ನಡೆದಿರೋದು ಎಲ್ಲ ಸ್ಪಷ್ಟವಾಗಿ ಎಲ್ಲದಕ್ಕೂ ಕೂಡ ಕಾಣ್ತಾ ಇದೆ. ಸೊ ಈ ರೀತಿ ಕಾಂಗ್ರೆಸ್ಸಿನ ನಡವಳಿಕೆ, ಕಾಂಗ್ರೆಸ್ ಸರ್ಕಾರದ ನಡವಳಿಕೆನ ಎಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಆದಷ್ಟು ಬೇಗ ಜನ ಉತ್ತರ ಕೊಡ್ತಾರೆ. ಸರ್, ಪರಪ್ಪನ ಅಗ್ರಹಾರದಲ್ಲಿ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ ಅಂತ ನೋಡೋಣ. ಗೌರವಾನ್ವಿತ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ನ ಹೇಳಿದ್ದಾರೆ, ಕೆಲವು ಅಧಿಕಾರಿಗಳು ಸಸ್ಪೆಂಡ್ ಮಾಡ್ತೀವಿ ಮತ್ತು ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ ಅಂತೇಳಿ. ಪ್ರಶ್ನೆ ಇಲ್ಲ ಸರ್. ಟೆಕ್ನಿಕಲ್ ಆಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 2 ಕಡೆ ಟೋಲ್ ಹಾಕಿದೆ ಸರ್. ಒಂದು ನಮ್ಮ ಸವಳಂಗ ರೋಡಲ್ಲಿ ಒಂದು, ಇನ್ನೊಂದು ಶಿರಾಳಕೊಪ್ಪದ ಹತ್ತಿರ ಒಂದು ಹಾಕಿದ್ದಾರೆ. ಒಂದು ಟೋಲಿಂದ ಇನ್ನೊಂದು ಟೋಲಿಗೆ ಸುಮಾರು 60 ಕಿಲೋಮೀಟರ್ ಡಿಸ್ಟೆನ್ಸ್ ಇರಬೇಕು ಅಂತ ಹೇಳ್ತಾರೆ. ಇದು ಕೇವಲ 30 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ 2 ಟೋಲ್ಗಳನ್ನು ಹಾಕುವಂಥ ಪ್ರಯತ್ನ. ಮತ್ತು ಲೂಟಿ ಮಾಡ್ತಾ ಇದ್ದಾರೆ, 2 ಪಟ್ಟು 3 ಪಟ್ಟು ಲೂಟಿ ಮಾಡಿ ನಮ್ಮ ಗ್ರಾಮಾಂತರ ಜನರಿಗೆ, ಇಡೀ ನಮ್ಮ ಹುಬ್ಬಳ್ಳಿ ಕಡೆಯಿಂದ, ನಮ್ಮ ಜಿಲ್ಲೆ ಕಡೆಯಿಂದ ಬರುವಂಥ ಗ್ರಾಮೀಣ ಪ್ರದೇಶದ ರೈತರಿಗೆ ತೊಂದರೆ ಕೊಡುವಂಥ ಕೆಲಸನೂ ಕೂಡ ಅದ್ರ ಮುಖಾಂತರ ಆಗ್ತಾಯಿದೆ. ಭಾರತೀಯ ಜನತಾ ಪಕ್ಷ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ. ನಾಡಿದ್ದು ಮುತ್ತಿಗೆ ಕಾರ್ಯಕ್ರಮನೂ ಆಗ್ತಾಯಿದೆ.
ಆದಷ್ಟು ಬೇಗ ಏನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅದು 4 ಪಟ್ಟು 5 ಪಟ್ಟು ಫೈನ್ ಹಾಕ್ಲಿಕ್ಕೂ ಕೂಡ ಅವಕಾಶ ಇದೆ. ಎಷ್ಟು ಲೂಟಿ ಮಾಡಿದ್ದಾರೆ ಅಷ್ಟು ವಾಪಸ್ ಆ ಫೈನನ್ನು ಕಟ್ಟಬೇಕು ಮತ್ತು ಆ ಟೋಲನ್ನು ಎತ್ತಂಗಡಿ ಮಾಡಬೇಕು ಅಂತೇಳಿ ನಾನು ಜಿಲ್ಲಾಧಿಕಾರಿಗಳ ಹತ್ರ ಕೂಡ ಬೆಳಗಿನ ಫೋನಲ್ಲಿ ಮಾತಾಡಿದ್ದೀನಿ ಸರ್. ಸರ್, ಒಂದು ಕೇಶಿಪ್ಪಲ್ಲಿ ವರ್ಲ್ಡ್ ಬ್ಯಾಂಕಿಂದ ಟೆಂಡರ್ ಆಗಿರೋದು ವಿತೌಟ್ ಟೋಲೇ ನಾವು ಮಾಡಬೇಕು ಅಂತಲೇ ಸರ್ ಕೇಶಿಪ್ ನಾರ್ಮ್ಸಿದೆ, ಆದರೆ ಹಾಕಲೇಬೇಕು ಅಂತೇನಿಲ್ಲ. ನಮ್ಮ ಸರ್ಕಾರ ಇರುವವರೆಗೂ ಕೂಡ ಟೋಲ್ ಹಾಕೋದ ರೀತಿಯಲ್ಲಿ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ಅಲ್ಲಿ ಶಾಸಕರು ಯಡಿಯೂರಪ್ಪನವ್ರು ನೋಡ್ಕೊಂಡಿದ್ರು. ಈ ಕಾಂಗ್ರೆಸ್ ಸರ್ಕಾರ ಬರ್ತಿದ್ದಾಗೆ ಟೋಲನ್ನು ಹಾಕುವಂಥ ಕೆಲಸವನ್ನು ಇದು ಮಾಡಿದ್ದಾರೆ. ಇವತ್ತು ಒಂದು ಪ್ರವಾಸ ಇದು ದರ ಹೆಚ್ಚಿಗೆ ಮಾಡೋದು ತಪ್ಪು ನಾನು ಹೇಳಲ್ಲ, ಆದರೆ ಅದು ತಕ್ಕಂಥ ಸರ್ವಿಸನ್ನು ಕೊಡಬೇಕು. ಅಲ್ಲಿ ಇನ್ನೂ ಕೂಡ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ನೀವು ಹೇಳಿದಾಗೆ ಇನ್ನೂ ಕೂಡ ಪರಿಪೂರ್ಣ ಆಗಿಲ್ಲ. ಈಗ ಆಲ್ರೆಡಿ ಇಷ್ಟು ಬೇಗ ಅಲ್ಲಿ ಬೇಸಿಕ್ ಅಲ್ಲಿ ಕ್ಯಾಂಟೀನ್ ಇಲ್ಲ, ಹೋಟೆಲ್ ಇಲ್ಲ, ಅದೆಲ್ಲದೂ ಕೂಡ ಅಂಡರ್ ಕನ್ಸ್ಟ್ರಕ್ಷನ್. ಇನ್ನೊಂದು 2-3 ಮಂತ್ಸಲ್ಲಿ ಎಲ್ಲದೂ ಕೂಡ ಮುಗಿಯುತ್ತೆ. ಮುಗಿದ ಮೇಲೆ ಮಾಡಿದರೆ ಚೆನ್ನಾಗಿತ್ತು ಅಂತ ನನಗೂ ಕೂಡ ಅನಿಸ್ತು. ಸಮಯ ಸಹ ನಿಗದಿ ಮಾಡಿರೋಂಥ ಸರ್, ಕೇವಲ 2 ಗಂಟೆ ಮೇಲಾದರೆ ಪಾರ್ಕಿಂಗ್ ಜಾಸ್ತಿ ಕೊಡಬೇಕು. ನೋಡಿ, ನಾನು ಜಿಲ್ಲಾಧಿಕಾರಿ ಮಾತಾಡ್ತೀನಿ. ಯಾಕೆಂದರೆ ಟೋಟಲ್ ನಮಗೆ ಅಲ್ಲಿ ನಮಗೆ ಆ ಒಂದು ಪ್ರಕೃತಿ ಕೊಟ್ಟಂಥ ಜಾಗವನ್ನು ನೋಡಲಿಕ್ಕೆ ಇರೋ ಜಾಗನೇ 45 ಎಕರೆ ಮಾತ್ರ, 45 ಹೆಕ್ಟೇರ್ ಏನೋ ಇದೆ ಅದು ಟೋಟಲ್ ಆ ಏರಿಯಾ ರೆವಿನ್ಯೂ ಲ್ಯಾಂಡು. ಬರುವಂಥ ಜನಸ್ತೋಮದ ರಶ್ ಏನಿದೆ ಬೆಳಗಿನ ಸಂಜೆವರೆಗೂ ಬರ್ತಾನೆ ಇರ್ತಾರೆ. ಎಲ್ಲರೂ ಕೂಡ ಅಲ್ಲೇ ಫ್ಲೋಟಿಂಗ್ ಪಾಪ್ಯುಲೇಷನ್ ಏನಿದೆ ಅದು ಹೆಚ್ಚಿಗೆ ಆಯಿತು ಅಂದರೆ ಬೇರೆ ಥರ ಏನೋ ಸಮಸ್ಯೆ ಇರ್ಬೋದು ಅನಿಸುತ್ತೆ. ನಾನು ಕೂಡ ಒಂದು ಮಾತಾಡ್ತೀನಿ ಸರ್. ಥ್ಯಾಂಕ್ ಯು ಮಚ್.